ಅದು ಆ ಕಡೆಯಿಂದ ಬಂದಿರೋದು. ಆ ಕಡೆ ಉತ್ತರ ಭಾರತದಿಂದ ಹೌದೌದು ಅಲ್ವಾ. ಯಾರು ಮನೇಲಿ ಒಂದು ಬಿರಿಯಾನಿ ಮಾಡಿ ಅನ್ನಲ್ಲ, ಒಂದು ಒಳ್ಳೆ ಪಲಾವ್ ಮಾಡಮ್ಮ ಅಂತೀವಿ. ಇದೇ ಒಂಥರ ಮಸಾಲೆ, ಇದಕ್ಕೆ ಒಂಥರ ಮಜಾ ಕೊಡುತ್ತೆ. ಖುಷಿಯಾಗಿ ತಿನ್ಬೇಕು ಅಂದ್ರೆ ಆಡಂಬರ ಮಸಾಲೆ ಹಾಕ್ಬಾರ್ದು. ಹಾಕ್ಬಾರ್ದು. ಇದು ಒರಿಜಿನಲ್ ಮಶ್ರೂಮ್ ಪಲಾವ್. ನೋಡಿ ಹಂಗೆ ಬಿಡುಗಡೆ ಆದ ಸಿನಿಮಾ ಇದ್ದಂಗೆ ಹೊಸ ಸಿನಿಮಾ. ತುಂಬಾ ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ಮಶ್ರೂಮ್ಗಳು ಹಂಗೆ ಇದಾವೆ. ನಾವು ಬೇಗ ಬೇಗ ಶುರು ಮಾಡ್ಕೊಂಡ್ಬಿಡು, ಮಾತಾಡ್ತಾ ಇದ್ರೆ ಮುಗಿಸ್ಬಿಡ್ತಾರೆ ಚೇತನ್ ರಾವ್ ಸರ್. ಯಾವಾಗ್ಲೂ ಪರ್ಫೆಕ್ಟ್ ಊಟದಲ್ಲಿ ಅದ್ಭುತ ಸರ್. ನಿಮ್ಗೆ ಯಾರೇ ಅಡಿಗೆ ಹೇಳ್ಕೊಟ್ಟಿರ್ಲಿ, ಮೊದಲು ಅವರಿಗೊಂದು ನಮಸ್ಕಾರ, ಅವರಿಗೆ ಧನ್ಯವಾದ ಅರ್ಪಿಸ್ಬೇಕು. ಏನ್ ಕೈ ರುಚಿ ನಿಮ್ದು, ಏನ್ ಕತೆ. ಹಾ ಸರ್, ವೀಕ್ಷಕರು ಹೇಳ್ತಾನೆ ಇದಾರೆ. ಹೌದು, ಮಶ್ರೂಮ್ CSR ಕ್ಯಾಟರಿಂಗ್ ಅಲ್ಲಿ ಮಶ್ರೂಮ್ ಬಂದ್ಬಿಡ್ತು ನಿಮ್ ಕೈಗೆ. ಹೌದು, ಮಾಡ್ಕೊಳ್ಳೋಣ ಇವತ್ತಾ. ಖಂಡಿತ ಬನ್ನಿ ಸರ್. ಹಂಗಾರೆ ಅದೇ ಈ ಮಶ್ರೂಮ್ ಇಟ್ಕೊಂಡ್ರಲ್ಲ, ಏನ್ ಮಾಡ್ತೀರಿ ಇವತ್ತು? ಹಂಗಾರೆ ಮಶ್ರೂಮ್ ಪಲಾವ್, ಒರಿಜಿನಲ್ ಮಶ್ರೂಮ್ ಪಲಾವ್. ಹೌದು, ಬಿರಿಯಾನಿ ಮಾಡ್ಬಿಟ್ಟಿದೆ. ಎಲ್ಲಾರು ಬಿರಿಯಾನಿ ಮಾಡ್ತಾರೆ. ಹೌದೌದು, ನಾಟಿ ಸ್ಟೈಲ್ ಅಲ್ಲಿ ಮಶ್ರೂಮ್ ಪಲಾವ್ ಮನೇಲಿ ಹೆಂಗ್ ಮಾಡ್ಕೊಳ್ಳೋದು, ಖುಷಿ ಖುಷಿಯಾಗಿ ಹೆಂಗ್ ಸವಿಯೋದು ಜೊತೆಗೆ, ಅದು ಮಾಡೋಣ ನೋಡಿ. ಚೇತನ್ ರಾವ್ ಅವ್ರ ಕೈ ರುಚಿ ಮದುವೆ ಮನೆ ನೋಡಿದ್ವಿ ನಾವು. ಅದೊಂದು ದೊಡ್ಡ ಪ್ರಮಾಣದ ಸರ್, 50 kg. ಅವತ್ತಿಂದ ನೀವು ಆಗ್ತಾನೆ ಇದೀರಿ ಮೆಸೇಜ್, ಕಾಮೆಂಟ್ಸು. ಒಂದು ಮನೆ ಅಳತೆಗೆ ಇವ್ರ ಕೈ ರುಚಿ ಬೇಕು ಅಂತ ಇವತ್ತು ಒಂದು ಭಾಗ್ಯ ನಮಗೆ ಸರ್. ಖಂಡಿತ ಮಾಡೋಣ. ಪಲಾವ್, ಮೈಸೂರು ಪಲಾವ್ ಫೇಮಸ್. ನ್ಯಾಚುರಲ್ ಮಾಡೋಣ. ನ್ಯಾಚುರಲ್ ಒಂದು ಪಲಾವ್ ಇದು, ವಿಶೇಷವಾಗೇ ಇರುತ್ತೆ CSR ಕ್ಯಾಟರಿಂಗ್ ಅಂದ್ರೆ. ನೋಡೋಣ ಸರ್, ನೀವು ಶುರು ಮಾಡೋದು ಕಾಯ್ತಾ ಇದೀವಿ. ಖಂಡಿತ ಬೇಗ ಬೇಗ ಶುರು ಮಾಡೋಣ ಬನ್ನಿ. ಏನೇನು ಬೇಕೆಲ್ಲ ಹೇಳ್ತೀನಿ ಪಟಾಪಟ್ ಅಂತ. ಎಸ್ ಸರ್, ಏನೇನು ನೋಡಿ. ಇದಕ್ಕೊಂದು ಒಂಥರ ಖುಷಿಯಾದಂತ ಮಸಾಲೆ ಮಾಡೋಣ ಇದಕ್ಕೆ. ಆಯ್ತಾ, ಇಲ್ಲಿ ನೋಡಿ, ಇದಕ್ಕೆ ಎಲ್ಲರೂ ಪಾಲಕ್ ಸೊಪ್ಪು, ಆ ಪಾಲಕ್ ಸೊಪ್ಪನ್ನ ಒಂಚೂರು ಬೇಯಿಸ್ಕೊಂಡ್ಬಿಡೋದು. ಒಂದು ಪಾಲಕ್ ಸೊಪ್ಪಿಗೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಆ ಪಾಲಕ್ ಸೊಪ್ಪು ಜೊತೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡೋದು. ಅದೊಂದು ಮೇನ್ ಪ್ರೋಸೆಸ್ ಇದಕ್ಕೆ. ಹೌದಾ? ಆಯ್ತಾ. ಓಕೆ. ಒಳ್ಳೆ ನ್ಯಾಚುರಲ್ ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಕಲರ್ ಮಾಡಿಟ್ಕೊಳ್ಳೋದು. ಹಾಕೊಳ್ಳಬೇಕಾದ್ರೆ ಮಾತ್ರ ಎಷ್ಟು ಸ್ಪೂನ್ ಅಂತ ಏನಿಲ್ಲ, ಒಂದು ಇದಕ್ಕೆ ಇಷ್ಟು ಹಾಕೊಂಡು ಫ್ರೈಗೆ ಅಷ್ಟೇ ಇದೆ ಡೈರೆಕ್ಟ್. ಆಮೇಲೆ ಗರಂ ಮಸಾಲ ಮಾಮೂಲಿ, ಚಕ್ಕೆ, ಲವಂಗ, ಒಂದು ಅನಾನಸ್ ಹೂವು, ಮರಾಠಿ ಮೊಗ್ಗು, ನಕ್ಕಲ್ ಮೆಣಸು, ಜಾಪತ್ರೆ, ಒಂದೇ ಒಂದು ಕಲ್ಲು, ಆಮೇಲೆ ಸೋಂಪು, ಕಸ್ತೂರಿ ಮೇಥಿ. ಇದೊಂದು ಹೊಸದು ವೆಜಿಟೇಬಲ್ ಸ್ಟಾಕ್ ಅಂತ ಬರುತ್ತೆ, ಗೊತ್ತು. ಇದು ಹಾಕಿದ್ರೆ ಮಜಾ ಇರುತ್ತೆ ಮಶ್ರೂಮ್ ಬಿರಿಯಾನಿಗೆ. ಆಮೇಲೆ ಇದಕ್ಕೆ ಒಂಚೂರು ಅರಿಶಿಣದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಒಣ ಕೊಬ್ಬರಿ, ಉಪ್ಪು, ಮೊಸರು, ಸ್ವಲ್ಪ ನಿಂಬೆ ಹುಳಿ. ಆಯ್ತಾ. ಆಮೇಲೆ ಒಂದು ಅರ್ಧ kg ಬಾಸುಮತಿ ಅಕ್ಕಿ. ಓಕೆ. ಆಮೇಲೆ ಒಂದು 4 ಟೊಮೊಟೊ, ಒಂದು 4 ಈರುಳ್ಳಿ, ಆಮೇಲೆ ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಟಾಣಿ. ಈ ಬಟಾಣಿ ಸೀಸನ್ ಚೆನ್ನಾಗಿದೆ, ಬಟಾಣಿ. ಆಮೇಲೆ ಮಶ್ರೂಮ್. ಎಷ್ಟು ಸರ್ ಮಶ್ರೂಮ್? ಅದೇ ಒಂದು ಪ್ಯಾಕೆಟ್ 200 ಗ್ರಾಮ್ ಬರುತ್ತಲ್ಲ, ಅಷ್ಟೇ. ಅರ್ಧ kg ಬಾಸ್ಮತಿ ರೈಸ್ಗೆ 1 ಪ್ಯಾಕೆಟ್ ಮಶ್ರೂಮ್. ನೋಡಿ, ಮಾಮೂಲಿ ಹಂಗೆ ಮಾಡೋಕೆ ಮುಂಚೆ ತೊಳ್ಕೊಂಬಿಡೋಣ ಸರ್. 100 ml ಆಯ್ತು. 100 ml ಎಣ್ಣೆ ಸಿಗುತ್ತೆ ಎಲ್ಲ ಕಡೆ ನಿಮ್ಗೆ. ಇದು ಸ್ವಲ್ಪ ಸೂಪರ್ ಮಾರ್ಕೆಟ್ಗಳೆಲ್ಲ ಸಿಗುತ್ತೆ. ಎಣ್ಣೆ ಕಾವು ಬಂತು. ಕಾವು ಬಂದ ತಕ್ಷಣ ಎಲ್ಲ ಒಂಚೂರು ಮಸಾಲೆ ಹಾಕೊಂಬಿಡ. ಎಲ್ಲ ಸ್ವಲ್ಪ ಮಾಮೂಲಿ ಸೊಪ್ಪು, ಪುದೀನ ಸೊಪ್ಪು, ಹಿಡಿ, ಸ್ವಲ್ಪ ಕೊತ್ತಂಬರಿನೂ ಹಾಕಿ ಮೇಲೊಂದು ಸ್ವಲ್ಪ ಹಾಕೋಣ. ನೋಡಿ ಫ್ಲೇವರ್. ಆಮೇಲೆ ಈರುಳ್ಳಿ 3 ಈರುಳ್ಳಿ ಹೆಚ್ಕೊಂಡಿದ್ವಿ. ಬಿರಿಯಾನಿ ಮಸಾಲೆ ಜಾಸ್ತಿ, ಅದು ಆ ಕಡೆಯಿಂದ ಬಂದಿರೋದು. ಆ ಕಡೆ ಉತ್ತರ ಭಾರತದಿಂದ ಬಂದಿರೋದು. ಇದು ಪಲಾವ್ ಅಲ್ಲ, ನಮ್ಮ ದಕ್ಷಿಣ ಎಸ್ಪೆಷಲಿ ಮೈಸೂರು ನಾಟಿ ಸ್ಟೈಲ್, ನಾಟಿ ಶೈಲಿ. ಏನಿದ್ರು ಮಾಡೋವಂಥದ್ನ ಪಲಾವ್ ಅನ್ನೋದು.
ಅಲ್ವಾ, ಯಾರು ಮನೇಲಿ ಒಂದು ಬಿರಿಯಾನಿ ಮಾಡಿ ಅನ್ನಲ್ಲ, ಒಂದು ಒಳ್ಳೆ ಪಲಾವ್ ಮಾಡಮ್ಮ ಅಂತೇಳಿ. ಅದ್ರ ಬಗ್ಗೆ ಗೊತ್ತಿರೋರಿಗೆ ಬಿರಿಯಾನಿ ಅನ್ನೋದು ಈ ಹೆಸರಿಟ್ಟೆಲ್ಲ ಇವುಗಳೆಲ್ಲ ಹಾಳು ಮಾಡಿರೋದು. ಮಾತೆತ್ಕೊ ಆ ಬಿರಿಯಾನಿ ಈ ಬಿರಿಯಾನಿ ಅನ್ಕೊಂಡು. ಪಲಾವ್ ಯಾವತ್ತು. ಹೌದು, ನೀವು 3 ಸಲ 4 ಸಲ ಹಾಕೊಂಡು ತಿನ್ನೋದು ಪಲಾವ್ನ. ಬಿರಿಯಾನಿ 3-4 ಸಲ ತಿನ್ನಕ್ಕಾಗಲ್ಲ. ಅಯ್ಯೋ ನೋಡಿ, ಇದು ವೆಜ್ ಪಲಾವ್ ಇದೆಯಲ್ಲ, ಮದುವೆ ಮನೆ ವೆಜ್ ಪಲಾವ್, ಅಬ್ಬಾ ಎಷ್ಟು ಜನ ಮನೇಲಿ ಮಾಡ್ಕೊಂಡು ಕಾಮೆಂಟ್ ಆಗ್ತಾರೆ ನಮಗೆ. ಆ ಮನೆಯಲ್ಲಿ ಹೆಂಗ್ ಬಂತು ಅಂತ. ಅದ್ಭುತವಾಗಿ ಬಂದದ್ದು. ಆ ಲಿಂಕ್ ಕೊಟ್ಟಿರ್ತೀನಿ ವೀಕ್ಷಕರೇ, ನೋಡಿ ವೆಜ್ ಪಲಾವ್ ಮಾಡಿದ್ದು. ಎಲ್ಲ ಕಳೆದೋಗ್ಬಿಟ್ಟಿದ್ದ ತುಂಬಾ ದಿವಸ. ತಿರ್ಗಾ ಬಂದಿದ್ದಾನೆ. ತಿರ್ಗಾ ರವಿ ಅಂತ. ಓಕೆ, ನಮಸ್ಕಾರ ರವಿ ಅವರೇ. ರವಿ ಅವರು ಇವತ್ತು ಹೆಲ್ಪ್ ಮಾಡ್ತಾ ಇದಾರೆ ಸರ್. ನೆಕ್ಸ್ಟ್ ಈಗ ನೋಡಿ ಎಲ್ಲ ರುಬ್ಬಿರೋದು ಪಾಲಕ್ ಸೊಪ್ಪು ಬೇಯಿಸಿ ಒಂದೇ ಕೊಟ್ಟು ಪಾಲಕ್ಕು, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿರೋಂತ. ಇದೇ ಒಂಥರ ಮಸಾಲೆ, ಇದಕ್ಕೆ ಒಂಥರ ಮಜಾ ಕೊಡುತ್ತೆ. ಅದು ಅವ್ರವ್ರು ಹದಕ್ಕೆ ತಕ್ಕಂಗೆ ಹಾಕೋಬೇಕು. ಮನೆಗೆ ಖಾರ ಬೇಕಾದ್ರೆ ಜಾಸ್ತಿ, ಮೆಣಸಿನ್ಕಾಯಿ ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ. ನೋಡಿ, ಒಂದೊಂದು ಬಿದ್ದಗೂ ಒಂದೊಂದು ಫ್ಲೇವರ್. ಹೌದು ಸರ್. ನೋಡಿ, ಇದು ವೆಜಿಟೇಬಲ್ ಸ್ಟಾಕು ಸರ್. ಇದನ್ನ ವೆಜಿಟೇಬಲ್ ಸ್ಟಾಕು. ಹೌದು, ಇದು ಆರೋಗ್ಯಕ್ಕೇನು ತೊಂದರೆ ಇಲ್ಲ. ಅಪ್ರೋಡ್ ಇವೆಲ್ಲ ಒಳ್ಳೆ ಕ್ವಾಲಿಟಿದೇ ತಗೋಬೇಕು. ಓಕೆ. ಸ್ವಲ್ಪ ಒಣಕೊಬ್ಬರಿ, ಒಂದು ಸಣ್ಣ ಬೌಲ್, ಒಂದು ಮುಕ್ಕಾಲು ಚಮಚ, ಅರ್ಧ ಚಮಚಗಿಂತ ಸಾಕು ಧನಿಯಾ ಪುಡಿ. ತುಂಬಾ ಮಸಾಲೆ ಮಾಡೋದು ಬೇಡ. ಒಳ್ಳೆ ಮಶ್ರೂಮ್ ಪಲಾವ್ ಪ್ಲೈನ್ ಆಗಿ ಚೆನ್ನಾಗಿರ್ಬೇಕು. ಸ್ವಲ್ಪ ಅರಿಶಿನ ಬಿಟ್ಟು, ಅದಾದ ತಕ್ಷಣ ಟೊಮೆಟೊ ಒಂದು 3 ಟೊಮೆಟೊ ಸಾಕು. 3 ಟೊಮೆಟೊ ಹಾಕೊಂಡ್ಬಿಟ್ರೆ ಆಯ್ತು. ಓಕೆ, ಹುಳಿ ಅಂಶ. ಹೌದು, ಸ್ವಲ್ಪ ಕಲ್ಲುಪ್ಪು ಇವಾಗ ನೋಡಿ. ಈಗ ತುಂಬಾ ಆಡಂಬರದ ಮಸಾಲೆ ಬೇಡ ಇದಕ್ಕೆ. ಖುಷಿಯಾಗಿ ತಿನ್ಬೇಕು ಅಂದ್ರೆ ಆಡಂಬರ ಮಸಾಲೆ ಹಾಕ್ಬಾರ್ದು. ಈಗ ತಿನ್ನೋ ಖುಷಿನೇ ಹೋಗ್ಬಿಡ್ತದೆ ಸರ್. ಆಮೇಲೆ ಹಂಗಾಗ್ಬಾರ್ದು. ಮೊಸರು, 1 ಕಪ್ ಮೊಸರು. ಇವಾಗ ಸ್ವಲ್ಪ ಬಟಾಣಿ, ಸ್ವಲ್ಪ ಬಟಾಣಿ. ಎಲ್ಲರೂ ಫಸ್ಟೇ ಮಶ್ರೂಮ್ ಹಾಕ್ಬಿಟ್ಟು ಗೊಟಾಯಿಸ್ಬಿಡ್ತಾರೆ. ಹೌದು, ಏನಕ್ಕೆ ಗೊಟಾಯಿಸ್ಬಿಡ್ತಾರೆ? ಏನು ಕಾಣೋದೇ ಇಲ್ಲ, ಎಲ್ಲ ಕರವ್ ನೀರ್ ಬಿಟ್ಕೊಂಡ್ಬಿಡುತ್ತೆ. ಯಾವಾಗ್ಲೂ ಮಶ್ರೂಮ್ ಕೊನೆಗೆ ಹಾಕಿ ನೀರ್ ಹಾಕ್ಬೇಕು. ಆ ಕುದಿಯೋದ್ರಲ್ಲೇ ಬೆಂದೋಗ್ಬಿಡುತ್ತೆ. ಅದೇನ್ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಇವಾಗ ಮಶ್ರೂಮ್ ಹಾಕ್ಬಿಡ್ರ. ಅದು 200 ಗ್ರಾಮ್ ಬರುತ್ತೆ. 200 ಗ್ರಾಮ್ ಬರುತ್ತಲ್ಲ ಪ್ಯಾಕೆಟ್? ಅದು 200 ಗ್ರಾಮ್ ಇದೆ ನೋಡಿ. ಹಂಗಿದೆ ಆ ಹೊಂಬಣ್ಣ. ಹೌದು ನೋಡಿ. ಇವಾಗ ಯಾವ್ದ್ರಲ್ಲಿ ತಗೊಂಡು ಅದ್ರಲ್ಲಿ ನೀರು, ಯಾವ ರೈಸ್ ತೊಗೊಂಡಿರ್ತೀವಿ ಬೋಲು ಅದೇ ಬೋಲಲ್ಲಿ 2 ಕಪ್ ನೀರು. ನೀರು ಕುದ ತಕ್ಷಣ ಅಕ್ಕಿ ಹಾಕೋದು, ಒಂಚೂರು ನಿಂಬೆ, ಪಟಾಪಟ್. ಹೌದಾ? ರೆಡಿ. ಚೆನ್ನಾಗಿ ಕುದೀತಾ ಬಂತು. ಸ್ವಲ್ಪ ಈರುಳ್ಳಿ. ಓಕೆ, ಸ್ವಲ್ಪ ಹಾಕೋಣ. ಇದು ಒರಿಜಿನಲ್ ಮಶ್ರೂಮ್ ಪಲಾವ್. ಕುದಿ ಬಂದ್ಮೇಲೆ ಮುಚ್ಚಿ ಒಂದು ವಿಷಲ್ ಕೊಡಿಸ್ಬಿಟ್ರೆ ಎಷ್ಟು ಬೇಗ ಆಯ್ತಲ್ಲ ಸರ್. ನೋಡಿ, ನಿಮ್ಮ ಮನೇಲಿ ಭಾಳ ಖುಷಿ. ಅಲ್ಲ, ಟೊಮೊಟೊ ನಾವು ಬಳಸಿರೋದು ಜಾಮು ಉಳಿಯಲ್ಲ. ಜಾಮ್ ಟೊಮೊಟೊ ಉಳಿಯಲ್ಲ, ಒಂದು ಅರೋಮ ಕೊಡುತ್ತೆ. ಮೊಸರು ಒಂದು ಆ ಶೈನಿಂಗ್ ಕೊಡುತ್ತೆ. ಹುಳಿ ಸ್ವಲ್ಪ ಮಶ್ರೂಮ್ ಪಲಾವ್ ಸ್ವಲ್ಪ ಹುಳಿ ಖಾರ ಮುಂದೆ ಇದ್ರೆ ಹತ್ರ ಮಜಾ ಇರುತ್ತಲ್ಲ. ಹೌದು, ಆ ಮಜಾನ ಸ್ವಲ್ಪ ಹೊತ್ತಿಗೆ ನೋಡ್ಬಿಡ್ತೀವಿ ಈಗ. ಆಯ್ತು, ಮಜಾನೇ ಮಜಾ. ಚೇತನ್ ಪಲಾವ್ ಅಂದ್ರೆ ಚೆನ್ನಾಗಿ ಕುದೀತಾ ಬಂತು ಸರ್. ಇವಾಗ ಮುಚ್ಚಿಬಿಟ್ರೆ ಆಯ್ತು. ಮುಚ್ಚಿದ್ಮೇಲೆ ಯಾವತ್ತು ಹೇಳ್ದಂಗೆ ಕಾವು ಮೀಡಿಯಮ್ ಮಾಡ್ಬೇಕು. ಸಣ್ಣ ಕಾವಲ್ಲಿ ಮಾಡ್ಬೇಕೆಲ್ಲ ತುಂಬ ಸೀದೋಗ್ಬಿಡುತ್ತೆ. ಆಮೇಲೆ ಸಣ್ಣ ಕಾವಲಿ. ಈಗ ವಿಸಿಲ್ ಬಂದು ಒಂದು 10 ಮಿನಿಟ್ಸ್ ಆಯ್ತು. ಹೌದು, ವಿಸಿಲ್ ಇಳಿಬೇಕು, ಇಳಿಯೋರ್ಗು ತೆಗಿಬಾರ್ದು. ಹೌದು, ಇಳಿದಿದೆ. ಆಹಾ, ನಾವು ಕಾಯ್ತಾ ಇದೀವಿ ಸರ್. ಅಲ್ಲೇ ನೋಡಿ, ಹಂಗೆ ಬಿಡುಗಡೆ ಆದ ಸಿನಿಮಾ ಇದ್ದಂಗೆ ಹೊಸ ಸಿನಿಮಾ. ಸೂಪರ್ ಹಿಟ್ ಇದು. ಹಂಗಾದ್ರೆ ನೋಡಿ, ಕೊತ್ತಂಬರಿ ಹಾಕೋಣ. ಅದ್ಧೂರಿಯಾಗಿ ಕಾಣ್ತಾ ಇದೆ. ಹಿಂಗ್ ಬರುತ್ತೆ. ಓ ನೋಡಿ, ಅಬ್ಬಾ ನೋಡಿ, ನೋಡಿದ್ರ ನೋಡಿ, ಜ್ಯೂಸಿ.
ವೆಜ್ ಪಲಾವ್ ಕೂಡ ನೋಡ್ತಿದ್ದಂಗೆನೆ ನಮಗೆ ಅದು ಮಶ್ರೂಮ್ ಎಲ್ಲ ಹಂಗೆ ಉಳ್ಕೊಂಡಿದೆ ಹಂಗಿರ್ಬೇಕಲ್ಲ. ಇದು ಕೂಡ ಆ ವೆಜ್ ಪಲಾವ್ ಹಾದಿಯಲ್ಲೇ ಹೊಂಟಿದೆ. ಖಂಡಿತ ನಮಗೆ ಹಂಗೆ ಅನಿಸ್ತದೆ ಇವಾಗ. ಪ್ರೇಕ್ಷಕರು ಹಿಟ್ ಮಾಡ್ತಾರೆ ನೋಡಿ. ನೋಡಿ ಮನೇಲಿ ಹಿಟ್ ಆಗ್ಬಿಟ್ರೆ ಸಾಕು ಅವ್ರ ಮನೇಲಿ, ನನಗೆ ಅಷ್ಟೇ ಖುಷಿ. ಹಾಗೆ ನೋಡಿ ಕಣ್ ಮುಂದೆ ಮಾಡಿರೋಂಥದ್ದು, ಯಾವ್ದೇ ಏನು ಮೋಸ ಮಾಡಿಲ್ವಲ್ಲ ನಾವು. ಹೌದು, ಮಾಡೋದು ಇಲ್ಲ. ಸರಿ ಸರ್. ಅದ್ಭುತ ಮಾತ್ರ. ತುಂಬಾ ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ಈಗ ನಮ್ಮ ಪ್ರಾಡಕ್ಟ್ ನಮ್ಗೆ ನೀಟಾಗಿ ತೋರ್ಸ್ ಬಂದ್ಬಿಟ್ರೆ ನಮ್ಗಾಗೋಷ್ಟು ಖುಷಿ ಯಾರಿಗೂ ಆಗಲ್ಲ. ನಿಜನ ಸುಳ್ಳು ಹೇಳಿ ಸರ್? ನೋಡಿ ಸರ್, ಮಶ್ರೂಮ್ಗಳು ಹಂಗೆ ಇದಾವೆ, ಹಿಂಗಿರ್ಬೇಕು. ನೋಡಿ ರವಿಯವರು ತೆರೆ ತೂಗ್ಬಿಟ್ರು. ನೋಡಿ ಸರ್, ವಾ ನೋಡಿ. ವಾ 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 ಇನ್ನೇನ್ ಬೇಕು ನಮಗೆ? ಈ ರೀತಿ ಕಾಣ್ತಿರೋದೇ ನಮ್ಗೆ ಸಾಕು ಅಲ್ವಾ? ಪ್ಯಾರೆಟ್ ಗ್ರೀನ್, ಲೈಟ್ ಪ್ಯಾರೆಟ್ ಗ್ರೀನ್. ಇದಕ್ಕೆ ಹೇಳೋದು ಮೈಸೂರಿಗೆ ಬರ್ಬೇಕ್ರಿ ಪಲಾವ್ ಅಂತ. ಇನ್ನು ಚೇತನ್ ಅವ್ರ ಕೈಚಲಿ CSR ಬರ್ಬೇಕು. ಅದೇ ಹೇಳಿದ್ದು, ಮೈಸೂರಿಗೆ ಬರ್ಬೇಕು, CSR ಬರ್ಬೇಕು. ಅದಕ್ಕೆ ಹೇಳೋದು ನಾವು. ಚೇತನ್ ಅವ್ರ ಕೈ ರುಚಿ ನೋಡ್ಲೇಬೇಕು. ಏನಿಲ್ಲ ಸರ್, ಒಳ್ಳೆ ಮನ್ಸಿನ ಮಾಡ್ಬೇಕು. ನಾನು ಹೇಳ್ದಂಗೆ ಅಷ್ಟೇ. ಹೌದು. ಏನು ಬಿಡಿ, ಕೆಡ್ಸೋದು ನಮ್ ಕೈಯಲ್ಲೇ ಇದೆ, ಚೆನ್ನಾಗಿ ಮಾಡೋದು ನಮ್ ಕೈ ಇದೆ. ನಮ್ಮ ಮನಸ್ಥಿತಿ ಕರೆಕ್ಟ್ ಆಗಿರ್ಬೇಕಷ್ಟೇ. ನಾನು ಹುಡುಗರು ಹೇಳೋದು ನಮ್ಮ ಮನೆಯವ್ರಿಗೂ, ಎಲ್ರಿಗೂ ನಾನು ಮನೆಯವ್ರಿಗೂ ಹೇಳ್ತೀನಿ ಸೇರಿ. ಮನೆಯವ್ರ ಹತ್ರ ಕೋಪಿಸ್ಕೊಳ್ಳೋದು ಯಾಕೆ, ಮಾತಾಡದೇ ಇರೋದು ಯಾಕೆ? ನೀನ್ ಹಂಗಮ್ಮ, ನೀನ್ ಹಂಗಪ್ಪ, ನೀನ್ ಹಿಂಗೆ ಕಂಡ್ರೋ ಅನ್ನೋದು ಇರ್ತದೆ ನೋಡಿ. ಅದು ಎಲ್ಲಿಯವ್ರಿಗೆ ಇರ್ತಾರೋ ಅವ್ರು ಯಾರು ಉದ್ದಾರ ಆಗಲ್ಲ. ನಿಜನೇ ಸುಳ್ಳ ಸರ್? ಅದೇ ಒಬ್ರು ಸಿಟ್ಟು ಇನ್ನೊಬ್ಬರ ಮೇಲೆ ಹಾಕ್ಬಾರ್ದು ಸರ್. ನಮ್ಮ ಮನೆಯವ್ರ ಮೇಲೆ ನಾವೇ ಹಾಕ್ಬೇಕು. ಹೌದು. ನೋಡ್ ನಮಗೂ ಬೇಜಾರು, ಯಾಕೋ ಮನ್ಸಿಗೆ ಅನಿಸ್ತು ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಸರ್ವೇ ಸಾಮಾನ್ಯ, ಪ್ರತಿಯೊಂದು ಮನೆಯಲ್ಲೂ ಒಳ್ಳೆ ಅದ್ಭುತ ಮೆಸೇಜು. ಇವಾಗ ಇನ್ನೊಂದು ಮೆಸೇಜ್ ಕೊಡ್ತಾರೆ, ಟೇಸ್ಟ್ ಮಾಡ್ಬಿಟ್ಟು. ಆಯ್ತು. ವಾವ್ ಸರ್, ಎಂತಹ ಭಾಗ್ಯ ಸರ್. ಒಂದು ಮಾತ್ರ ಸರ್, CSR ಅಲ್ಲಿ ಮಾತ್ರ ಇಷ್ಟು ರಸಭರಿತವಾಗಿ ಕಾಣ್ತದೆ. ಖಂಡಿತ. ಬರೋದಕ್ಕೆ ಹೇಳಂಗ ನಮ್ಮ ಮೊಸರು ಬಳಸ್ತೀವಲ್ಲ, ಇದು ಬಂದ್ಬಿಟ್ಟು CSR ಅಲ್ಲಿ ಇದ್ದೇ ಇರ್ತದೆ ಈ ತರ ಈ ಅರೋಮ. ನಾವು ಬೇಗ ಶುರು ಮಾಡ್ಕೊಂಡ್ಬಿಡು, ಮಾತಾಡ್ತಾ ಇದ್ರೆ ಮುಗಿಸ್ಬಿಡ್ತಾರೆ ಚೇತನ್ ರಾವ್ ಸರ್. ಯಾವಾಗ್ಲೂ ಪರ್ಫೆಕ್ಟ್ ಊಟದಲ್ಲಿ ಸ್ವಲ್ಪ ಮೊದಲೇ ತುತ್ತು ವಿತ್ ಬಿಸಿ ಇದೆ. ನಿಮ್ಗೆ ಅಭ್ಯಾಸ ಬಿಸಿ ಹಬ್ಬ ಪರಿಮಳಯುಕ್ತ. ನೋಡಿ ಆ ಚುರುಕು ಜೊತೆ ನಿಂಬುಳಿ ಹೆಂಗಿದೆ ಸರ್, ಅದ್ಭುತ ಸರ್. ನಿಮ್ಗೆ ಯಾರೇ ಅಡಿಗೆ ಹೇಳ್ಕೊಟ್ಟಿರ್ಲಿ, ಮೊದಲು ಅವರಿಗೊಂದು ನಮಸ್ಕಾರ, ಅವರಿಗೆ ಧನ್ಯವಾದ ಅರ್ಪಿಸ್ಬೇಕು. ಏನ್ ಕೈ ರುಚಿ ನಿಮ್ದು, ಏನ್ ಕತೆ. ಪ್ರತಿ ಬಾರಿ ಹಿಂಗೆ ನಮಗೆ ನೀವೇನು ಹಾಕೊಂತೀರಲ್ಲ ಇದು ಮಸಾಲ ಮಾಡ್ಕೊಂಡು, ಅದು ನಿಮ್ಮಲ್ಲೇ ಸ್ಪೆಷಲು. ಅದು ತಿನ್ಬೇಕಾದ್ರೆ ಗೊತ್ತಾಗೋದು. ವೆಜ್ ಪಲಾವಲ್ಲಿ ಅದೇ ಹೇಳಿದ್ದೆ, ಎಷ್ಟು ಚೆನ್ನಾಗಿತ್ತಂದರೆ ಲೈಫಲ್ಲೇ ಫಸ್ಟ್ ಟೈಮ್ ಅದು ಟೇಸ್ಟ್ ಮಾಡಿದೆ ಅಂತ ಹೇಳಿದ್ದು. ಹಸಿರು ಬಣ್ಣದ ಮಶ್ರೂಮ್ ಪಲಾವ್, ಮೈಸೂರಿಗೆ ಒಂದು ಮೆರುಗು, CSRಗೆ ಒಂದು ಕಿರೀಟ ಅಂತ ಒಂದು ಕ್ವಾಲಿಟಿ. ಇದು ರಿಸೆಪ್ಷನ್ಗೂ ಮಾಡ್ತಾರಲ್ಲ ಸರ್, ಇದು ಖಂಡಿತ ರಿಸೆಪ್ಷನ್ಸ್ಗೂ ಮಾಡ್ತಾರೆ. ಸೊ ಇದನ್ನು ಮಾಡಿಸ್ಕೊಳ್ಳಿ. ನಾನು ಹೇಳಿದ್ದು ನಿಮ್ಗೆ ಗೊತ್ತಾಗುತ್ತೆ. ಮನೇಲಂತೂ ಮಾಡ್ಕೊಳ್ತೀರಾ ಸರ್. ಇದೊಟ್ಟಿಗೆ ಒಂದು ಸ್ವಲ್ಪ ಮೊಸರು ಹಾಕೋಬೋದಾ? ಖಂಡಿತ. ಒಳ್ಳೆ ಮೊಸರು ಹಾಕೊಂಡು ಮೊಸರು ಪಚ್ಚಡಿ ಹಾಕೋಣ ನೋಡ್ರಿ, ಯಾಕಂದರೆ ಇದಿರಲೇಬೇಕು. ಇದು ಒಟ್ಟಿಗೂ ಸ್ವಲ್ಪ ಮಜಾ ಇರ್ತದೆ. ರವಿಯವರೇ ಧನ್ಯವಾದ, ಮೊಸರು ಪಚ್ಚಡಿ ಮಾಡಿಬಿಟ್ರು. ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಎಲ್ಲೆಲ್ಲೋ ಪಾರ್ಸಲ್ ತೊಗೋತೀವಿ. ಇದು ಮನೆಯಲ್ಲೇ ಮಾಡ್ಕೊಂಡು ಒಂದು ಪಾರ್ಸಲ್ ಕಟ್ಕೊಂಡು ಹೋಗ್ಬಿಟ್ರೆ ಟ್ರೈನ್ ಕಂಪಾರ್ಟ್ಮೆಂಟ್ ತುಂಬ ಸರ್. ಮುಗಿಸ್ಬಿಡೋಣ ಸರ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಮನೆ ಮಾಡ್ಕೊಂಡು ಮುಗಿಸಿ ನಮ್ಗೆ ಹೇಳಿ ಹೆಂಗೆ ಬಂತು ಅಂತ. ಬಂದಿರುತ್ತೆ ಚೆನ್ನಾಗಿ. ಮುಂದಿನ ಸರಿ ಮತ್ತೆ ಕಾಯೋಣ. ಭಾಳ ಬ್ಯುಸಿ. ಅವ್ರನ್ನ ಅವಾಗವಾಗ ಫೋನ್ ಮಾಡಿ ಸರ್, ನಮ್ಮ ಮನೆಯವ್ರಿಗೋಸ್ಕರ ನಾನು ಆದಷ್ಟು ಫ್ರೀ ಮಾಡ್ಕೊಡ್ತೀನಿ. ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದೇ. ಅವ್ರು ಬ್ಯುಸಿ ಆಗಿದ್ರೆ ನಿಮ್ಮೆಲ್ಲ ಬೆಂಬಲ ಇದೆ ಅಂತ ಅರ್ಥ. ಖಂಡಿತ. ಅದೇ ರೀತಿ ನಮ್ಮ ವೀಕ್ಷಕರು ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ, ಅದು ನಮಗೆ ಬೆಂಬಲ ಅಂತ ಹೇಳ್ತಾ ಮುಂದಿನ ಸರಿ ಮತ್ತೆ ಸಿಗೋಣ. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ಎಲ್ರು. ಇನ್ನೊಂದು ಪಚಡಿ ಹಾಕು, ಒಂಚೂರು ಮೊಸರು ಹಾಕು ನೋಡ್ರಿ. ಮಶ್ರೂಮ್ ಪಲಾವ್ ಮಾತ್ರ ಭೋಜನ ಪ್ರಿಯ ಅಂದ್ರೆ ಇವರೇ. ತುಂಬ ಖುಷಿ ಆಯಿತು. ಹೌದಾ? ಎಲ್ಲಿಂದ ಬಂದ್ರಿ ಸರ್? ಇಲ್ಲೇ ಪಕ್ಕ ನಿಮ್ಮ ಮನೆ. ಹೌದಾ? ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ
ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.